ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿಯ ರಂಜಿತಾ. ವೆಲ್ಕಮ್ ಟು ರಂಜಿತಾಸ್ ಯೂಟ್ಯೂಬ್ ಚಾನಲ್ ಇರೋದ್ ಒನ್ ಜೀವನ ಗುರು. ಸೊ ಇರೋದ್ ಒನ್ ಜೀವನದಲ್ಲಿ ನಂಗೆ ಸುಮಾರು ಜನ ಮೆಸೇಜ್ ಹಾಕಿದ್ದೀರಾ, ಅಕ್ಕ ನೀವು ಗೆಟ್ ರೆಡಿ ವಿತ್ ಮೀ ವಿಡಿಯೋನೇ ಮಾಡಿಲ್ಲ, ಒಂದು ಗೆಟ್ ರೆಡಿ ವಿಡಿಯೋ ಮಾಡಿ ಆ್ಯಂಡ್ ಸ್ಕಿನ್ಗೆ ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀರಾ, ಲಿಂಕ್ ಕಳಿಸಿ, ಅದು ಇದು ಬರ್ತಾ ಇತ್ತು. ಸೊ ಈ ಡಿಸೈನರ್ ಡ್ರೆಸ್ನ ನೋಡಿ ಓಕೆ ಏನಕ್ಕೆ ಇವತ್ತು ವಿಡಿಯೋ ಮಾಡಬಾರ್ದು ಅಂತ ನನಗೆ ಅನಿಸಿ ಪರ್ಸನಲಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇರೋವಂಥದ್ದೇನೆ ಕ್ಲಿಕ್ ಡಿಸೈನರ್ ಸ್ಟುಡಿಯೋ ಸಹನಾ ಅವರೇ ಖುದ್ದಾಗಿ ಪರ್ಸನಲ್ ಆಗಿ ಡಿಸೈನ್ ಮಾಡಿರುವಂತ ಡಿಸೈನರ್ ಡ್ರೆಸ್ ಇದಾಗಿರುತ್ತೆ. ಅಂಡ್ ಈ ಡ್ರೆಸ್ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಹಿಂಗೂ ಹಾಕೋಬಹುದು ಅಂಡ್ ವಿ ಕ್ಯಾನ್ ಫುಲ್ ಇಟ್ ಡೌನ್, ಈ ತರಾನು ಹಾಕೋಬಹುದು. ಅಂಡ್ ಡ್ರೆಸ್ ಇಷ್ಟೇ ಇಲ್ಲ, ಆಕ್ಚುಲಿ ಇಟ್ ಇಸ್ ಅ ಸಾರಿ ಅಂಡ್ ನೀವು ಡ್ರೆಸ್ ಆಗು ಹಾಕೋಬಹುದು, ಸಾರಿ ಆಗು ಹಾಕೋಬಹುದು. ನಾನಿವತ್ತು ಯಲಹಂಕ ಕಂಟ್ರಿ ಕ್ಲಬ್ ಅಲ್ಲಿ ನನ್ನ ಕೊಲೀಗ್ ಅವರ ಅಕ್ಕಂದು ರಿಸೆಪ್ಷನ್ಗೆ ರೆಡಿ ಆಗ್ತಾ ಇದ್ದೀನಿ. ಸೊ ಯು ಕ್ಯಾನ್ ಸಿ. ಸೊ ಇದು ಆಕ್ಚುಲಿ ನಾನು ಇವತ್ತು ಸೀರೆ ತರ ಉಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ಅಂಡ್ ಆಕ್ಚುಲಿ ಒಬ್ಬರೇ ಹಾಕೊಳ್ಳೋದು ಆಕ್ಚುಲಿ ಇದು ಕಷ್ಟ, ಯಾರಾದ್ರೂ ಹೆಲ್ಪ್ ಇದ್ರೆ ಆಕ್ಚುಲಿ ಯೂಸ್ ಆಗುತ್ತೆ. ಸಿ ಯು ಹ್ಯಾವ್ ಲೈಕ್ ದಿಸ್, ನಾನು ಇದನ್ನೆಲ್ಲ ಟೈ ಮಾಡಿದ್ದೀನಿ. ನಿಮಗೆ ಎಷ್ಟು ಟೈಟ್ ಬೇಕೋ ಅದನ್ನ ಅಡ್ಜಸ್ಟ್ ಮಾಡಿ, ದೆನ್ ಯು ಹ್ಯಾವ್ ಟು ಟೈ ಲೈಕ್ ದಿಸ್. ಡಿಸೈನ್ ಆಗಬೇಕಂದ್ರೂ ಟೈ ಮಾಡ್ಕೋಬಹುದು. ಸೊ ನೀವು ನೋಡ್ತಾ ಇರ್ಬೋದು, ದಿಸ್ ವಿಲ್ ಬಿ ದಿ ಬ್ಯಾಕ್ ಡಿಸೈನ್ ಅಂಡ್ ದಿಸ್ ಇಸ್ ಡಿಫರೆಂಟ್ ಒನ್. ಸೊ ಬ್ಲೌಸ್ ರೆಡಿನಾ? ಆಕ್ಚುಲಿ ಇದು ರೆಡಿ ಮಾಡು, ಜಸ್ಟ್ ವಿ ಹ್ಯಾವ್ ಟು ಪುಲ್ ಅಪ್ ಲೈಕ್ ಅ ಸ್ಕರ್ಟ್ ಅಂಡ್ ಹುಕ್ ಹಾಕೊಂಡ್ರೆ ಆಗೋಯ್ತು ಡ್ರೆಸ್ಸು. ಅಂಡ್ ಆಕ್ಚುಲಿ ಇದು ಬ್ಲೌಸ್ ಹಾಕೊಳ್ಳೋದು ಒಂದೇ ಕಷ್ಟ. ವಿತ್ ದಿಸ್ ಸಿ ಇದು ಫ್ಲೀಟ್ಸ್ ಆಗಿರುತ್ತೆ ಅಂಡ್ ಸುಮಾರು ಸ್ಟೈಲ್ಗಳು ಮಾಡ್ಬೋದು ಇದರಲ್ಲಿ. ಸಹ ನಾವು ತೋರಿಸಿದ್ರು, ಆಕ್ಚುಲಿ ಚೆನ್ನಾಗಿ ಉಡಿಸಿದ್ರು. ನನ್ನ ಪ್ರೀವಿಯಸ್ ಇನ್ಸ್ಟಾನಲ್ಲೂ ಇದು ವಿಡಿಯೋ ಮಾಡಿ ಹಾಕಿದ್ರು ನಾನು. ಆ್ಯಂಡ್ ದಿಸ್ ಇಸ್ ಸಾರಿ. ಹಿಂಗೆ ಉಟ್ಕೊಂಡ್ರೆ ಇದು ಸಾರಿ ಥರ ಲುಕ್ ಕೊಡುತ್ತೆ. ಹೋಗಿ ನಿಮ್ಗೆ ಇಷ್ಟ ಆಯ್ತಾ ಇದು ಸಾರಿ ಥರ? ಸೊ ಸಾರಿ ಥರ ಹಾಕೊಂಡ್ರೆ ಚೆನ್ನಾಗಿದೆಯಾ? ಓಕೆ, ಹೀಗೆ ಬಂದು ಸೊ ಸುಮಾರು ಥರ ಸೊ ಹೇಗೆ ಚೆನ್ನಾಗಿದೆ, ಹಿಂಗೆ ಚೆನ್ನಾಗಿದೆ, ಅಲ್ಲ ಈ ಥರ ಹಾಕೊಂಡು ಚೆನ್ನಾಗಿದೆ. ಸಾರಿ ಥರ ಚೆನ್ನಾಗಿತ್ತಾ, ಹೀಗೆ ಚೆನ್ನಾಗಿದೆಯಾ? ಸಾರಿ ಥರನೇ ಹಾಕೊಂಡ್ಲ. ಓಕೆ, ಲೆಟ್ ಮೀ ವೇರ್ ಇಟ್ ಲೈಕ್ ಅ ಸಾರಿ. ಆ್ಯಕ್ಚುಲಿ ರಿಸೆಪ್ಷನ್ ಹೋಗ್ತಾ ಇರೋದು. ಓಕೆ, ಏನು ಉಲ್ಟಾ ಮಾಡ್ಕೊಂಬಿಟ್ಟೆ ನಾನು. Stop your thinking and start your living. Get your shoes on, go and dancing. Okay, nice. ಕ್ಲೀನಾಗಿ ಸೀರೆ ಆಗೋಯ್ತು ಇವಾಗ. ಓಕೆ, ಸದ್ಯಕ್ಕೆ ಆಗಿರಲಿ. ಓಕೆ, ಗೆಟ್ ರೆಡಿ. ಈಗ ನನ್ನ ಫೇಸ್ ವಿಸಿಬಿಲಿಟಿ ಬೇಕು ನಿಮಗೆಲ್ಲರಿಗೂ. ಸೊ ಸ್ಯಾರಿ ನೋಡಾಯ್ತು. ಸಿ ಆಲ್ರೆಡಿ ನಾನು ಯೂಶಲಿ ಐ ಯೂಸ್ ದಿಸ್ HAPRನ ಯೂಸ್ ಮಾಡ್ತೀನಿ. ದಿಸ್ ಇಸ್ ದ ಬೇಸ್ ಸೆರಮ್ ವಾಟ್ ಐ ಯೂಶಲಿ ಯೂಸ್. ಆ್ಯಂಡ್ ಸನ್ಸ್ಕ್ರೀನ್ ವಿತ್ ಮಾಯಿಶ್ಚರೈಸರ್ ಅಂತ ಬಂದಾಗ ಐ ಯೂಸ್ ದಿಸ್. ಆ್ಯಂಡ್ ಇವತ್ತು ಆಲ್ರೆಡಿ ಇದನ್ನು ಹಾಕ್ಬಿಟ್ಟಿದ್ದೀನಿ. ಸಿಕ್ಕಾಪಟ್ಟೆ ಬಿಸಿಲಿದೆ ಹೊರಗಡೆ. ಸೊ ಜಸ್ಟ್ ಬಿಕಾಸ್ ಆಫ್ ದಟ್ ರೀಸನ್ ಆಲ್ರೆಡಿ ಇದನ್ನು ಹಾಕಿದ್ದೀನಿ. ಯು ಕ್ಯಾನ್ ಸಿ ದಟ್ ಆಯಿಲ್ನೆಸ್. ಸೊ ಇದ್ರ ಮೇಲೆ ನಾನು ಅಪ್ಲೈ ಮಾಡುವಂಥ ಕ್ರೀಮ್, people are so curious about my cream. See, tan tan. ಸೊ ಈ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. Let's not miss this opportunity. Leave in with me. ನಾನು ಆ್ಯಕ್ಚುಲಿ ಕ್ರೀಮ್ ತುಂಬ ಹಾಕಲ್ಲ. ಐ ಯೂಸ್ ಇಟ್ ವೆರಿ ಲೈಟ್. but even I should look bright.
I use very light. I use the cream very light, but I should look bright. ಏನು ಸಕ್ಕತ್ತಾಗಿದೆಯಲ್ಲ. ಆ್ಯಂಡ್ ಆಲ್ಸೋ ಈ ಬ್ಯುಸಿ ಸ್ಕೆಡ್ಯೂಲಲ್ಲಿ ಸೀರಿಯಸ್ಲಿ ಯಾವ್ದಾದ್ರು ಫಂಕ್ಷನ್, ಅದು ಈ ಸಮ್ಮರ್ಗೆ ಯಾರಾದರೂ ಫಂಕ್ಷನ್ನು ಹೋಗಬೇಕು ಅಂದರೆ ಸಾಕು, ಫುಲ್ ತಲೆ ಕೆಟ್ಟೋಗುತ್ತೆ. ಈ ಬಿಸಿಲಿಗೆ ಯಾವ ಬಟ್ಟೆ ಹಾಕೋದು, ಏನು ರೆಡಿ ಆಗೋದು ಗೊತ್ತೇ ಆಗಲ್ಲ. ಆ್ಯಂಡ್ ಆಲ್ಸೋ ಟ್ರಾವೆಲಿಂಗ್, ಓ ಮೈ ಗಾಡ್, ಹೇಳೋದೇ ಬೇಡ ಗುರು. ಈ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನಾನು ಕೆಂಗೇರಿಯಿಂದ ಯಲಹಂಕ ರೀಚ್ ಆಗೋ ಹೊತ್ತಿಗೆ ಸೊ ನೀವು ನೋಡ್ತಾ ಇರ್ಬೋದು. ಸಿ ದಿಸ್ ಇಸ್ ಗಿವಿಂಗ್ ವಾವ್ ಲುಕ್. ಒಂದು ಮಾಯಿಶ್ಚರೈಸರ್ ಹಾಕಿದ್ದೀನಿ, ಅದರ ಮೇಲೆ ಐ ಆಮ್ ಯೂಸಿಂಗ್ ದಿಸ್ ಗ್ಲೋ ಕ್ರೀಮ್. ಆ ಕೈಯಲ್ಲೇ ಸ್ವಲ್ಪ ಇರುತ್ತಲ್ಲ, ಅದನ್ನೆಲ್ಲ ಕಿವಿಗೆಲ್ಲ ಹಚ್ಕೊಂಡ್ಬಿಡ್ಬೇಕು ಹಿಂಗೆಲ್ಲ ಕ್ಲೀನಾಗಿ. ಸೊ ಅಲ್ಲಿಗೆ ಮುಗ್ದಿಲ್ಲ. ಐ ಆಲ್ವೇಸ್ ಡೂ ದಿಸ್. ಅನ್ಈವನ್ ಸ್ಕಿನ್ ಕಾಣಿಸ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಕತ್ತು ಕೂಡ ಕವರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಎವ್ರಿಬಡಿ ಹ್ಯಾಸ್ ಟು ಡೂ ದಿಸ್. Then, so people can look at my glow. ಗೊತ್ತಿಲ್ಲ ಗ್ಲೋ ಹೊಡಿತಾ ಇದ್ದೀನಲ್ವಾ ಅಂತ. ಸಿ, ಸೊ ದಿಸ್ ಗ್ಲೋ ಕ್ರೆಡಿಟ್ ಗೋಸ್ ಟು ಟಾಡಾನ್. ಆ್ಯಂಡ್ ಇದು ಯಾವುದೇ ರೀತಿ ಅಂತ ಕ್ರೀಮ್ ಪ್ರಮೋಷನ್ ಅಂತೂ ಅಲ್ಲ, ನಾನು ಹೇಗೆ ರೆಡಿ ಆಗ್ತಾ ಇದ್ದೀನಿ ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ದಟ್ಸ್ ಇಟ್. ಈಗ ಓಕೆ, ಬಿಂದಿ, ಯಾವ ಬಿಂದಿ ಇಟ್ಕೊಳ್ಳೋಣ? ದಿ ಗ್ರ್ಯಾಂಡ್ ಒನ್. ಆ್ಯಕ್ಚುಲಿ ನಾನು ನನ್ನ ಥಿಂಗ್ಸ್ ಎಲ್ಲ ತುಂಬ ಆರ್ಗನೈಸ್ಡ್ ಆಗಿರ್ತೀನಿ. ನನಗೆ ಏನು ಬೇಕು ಅನ್ನೋದು ಪರ್ಟಿಕ್ಯುಲರಾಗಿ ಟಕ್ಕಂತ ಸಿಗಲಿ ಅನ್ನೋ ಕಾರಣಕ್ಕೆ. ಸೊ ಮೇ ಬಿ ಎಲ್ಲರ ಮನೇಲೂ 90s ಕಿಡ್ಸ್ ಹತ್ರ ಈ ಬಿಂದಿ ಇದ್ದೇ ಇರುತ್ತೆ. ಸೊ ಅಪ್ಪ ಒಂದು ಬುಟ್ಟ ಎತ್ಕೊಳಕ್ಕಾಗಲ್ವಲ್ಲಪ್ಪ ಇದರಲ್ಲಿ. ಅಷ್ಟು ಪೇಷನ್ಸ್ ಇಲ್ಲ, ಸಮಾಧಾನ. ಆಕ್ಚುಲಿ ಟೈಮ್ ಆಗಿ ಹೋಗಿದೆ. ಯು ಶುಡ್ ನಾಟ್ ಮೇಕ್ ಪೀಪಲ್ ವೇಟ್. ಅಂದರೂ ಏನೇ ಹೇಳಿ, ನಮ್ಮ ಹೆಣ್ಮಕ್ಳಿಗೆ ಸೀರೆ ಉಟ್ಕೊಂಡು ಒಂದೇ ಥರ ದೊಡ್ಡ ಬಿಂದಿ ಇಟ್ಕೊಂಡ್ಬಿಟ್ರೆ ಲುಕ್ಕೇ ಚೇಂಜ್ ಆಗ್ಬಿಡುತ್ತಲ್ಲ. ಆ್ಯಕ್ಚುಲಿ ಚೆನ್ನಾಗಿ ಕಾಣಿಸ್ತಾ ಇದೆ. ಓಕೆ, ಈಗ ಐ ಯೂಸ್ ಸ್ವಿಸ್ ಬ್ಯೂಟಿ ಅವರ ಐ ಲೈನರ್. ಯು ಕ್ಯಾನ್ ಸಿ ಚೆನ್ನಾಗಿದೆ. ಸ್ಕೆಚ್ ಪೆನ್ ಥರ ಆ್ಯಕ್ಚುಲಿ ಬರೆಯೋದ್ರ ಥರ ಇದೆ, ಬಟ್ ಇದು ಬರೆಯೋದಲ್ಲ. ನೀವು ನೋಡೋಕೆ ಈಸಿ ಅನ್ಸುತ್ತೆ, ನಂಗೆ ನಿಜವಾಗ್ಲೂ ರೆಡಿ ಆಗೋಕೆ ಕಷ್ಟ ಅನಿಸ್ತಾ ಇದೆ. ಸೊ ಈಗ ಲಿಪ್ ಬಾಮ್ ಆಯಿತು. ಸೊ ಲಿಪ್ ಲೈನರ್ ಹಾಕೊಂಡು ಐ ಡೋಂಟ್ ಹ್ಯಾವ್ ಅ ಹ್ಯಾಬಿಟ್ ಆಫ್ ವೇರಿಂಗ್ ಲಿಪ್ಸ್ಟಿಕ್. ಸೊ ದಿಸ್ ವಿಲ್ ಬಿ ಮೈ ಫೈನಲ್ ಲುಕ್. ಸೊ ನಾವು ನಂಗೆ ಅಭ್ಯಾಸ ಯಾವಾಗೂ
ರಿಂಗ್ ಎಲ್ಲ ಬಿಚ್ಚಿಟ್ಬಿಟ್ಟು ರೆಡಿ ಆಗಿಬಿಟ್ಟು ಆಮೇಲೆ ಹಾಕೋತೀನಿ ರಿಂಗ್. ನಿಮಗೂ ಇದು ಅಭ್ಯಾಸ ಇದೆ, ಕಮೆಂಟ್ ಮಾಡಿ. ಡನ್. ಸೊ ನಾನು ಈ ಸಾರಿಗೆ ಮ್ಯಾಚ್ ಮಾಡ್ತಾ ಇರುವಂಥ ಇಯರಿಂಗು ಗೋಯಾಸ್ ಸಿಲ್ವರ್ ಜ್ಯುವೆಲ್ರಿ, ಗೋಯಾಸ್ ಅವರಿಂದ ಈ ಓಲೆ ಜುಮ್ಕಿನ ಗಿಫ್ಟ್ ಮಾಡಿದ್ಲು ಐಶ್ವರ್ಯ, ಒನ್ ಆಫ್ ಮೈ ಕ್ಲೋಸೆಸ್ಟ್ ಬೆಸ್ಟೆಸ್ಟ್ ಫ್ರೆಂಡ್, ನಮ್ಮ 18 years ಫ್ರೆಂಡ್ಶಿಪ್. ಆ್ಯಂಡ್ ಇದು ನನ್ನ ಬರ್ಡೇಗೆ ಐಶು ಕೊಟ್ಟಿದ್ದ ಗಿಫ್ಟು. ಹೋಪ್ ದಿಸ್ ಇಸ್ ಮ್ಯಾಚಿಂಗ್. ಸೊ ಇಯರಿಂಗ್ ಹಾಕೊಳ್ಳೋಣ ಅಂತ. ಆ್ಯಕ್ಚುಲಿ ಪರ್ಪಲ್ ಬೀಟ್ಸ್ ಇದೆ ಇದರಲ್ಲಿ. You people can see the purple beads which is matching. ನಾವು ದಿನ ಫ್ಯಾಷನ್ ಅಂತ ಸಣ್ಣ ಸಣ್ಣ ಓಲೆಗಳು ಹಾಕೊಂಡು ಅಮ್ಮ ಸ್ವಲ್ಪ ದೊಡ್ಡ ಓಲೆ ಹಾಕೋಬೇಕಂದ್ರೆ ಎಷ್ಟು ಕಷ್ಟ ಅನ್ಸುತ್ತೆ. Stop your thinking and start your living. Get your shoes on, we're going dancing. ಸೊ ಫೈನಲಿ ತುಂಬ ಬೇಜಾರಾದಾಗ ಇಲ್ಲ ಎದ್ದು ರೆಡಿ ಆಗೋಕ್ಕೆ ಸೌಂದರ್ಯ ಅನ್ಸಾಗ ಏನು ಅನ್ಸುತ್ತೆ ನನಗೆ ಯಾವಾಗೂ ಅಂದರೆ ಗೊತ್ತಿಲ್ಲ, ಎಲ್ರಿಗೂ ಅನ್ಸುತ್ತೆ, ನಂಗೆ ಒಬ್ಳಿಗೆ ಅನ್ಸುತ್ತೆ ಅಂತ. ಹೋಪ್ ದಿಸ್ ಇಸ್ ಲುಕಿಂಗ್ ಓಕೆ. ಕಮಿಂಗ್ ಟು ದ ಪಾಯಿಂಟ್, ನಮ್ಮಮ್ಮ ಯಾಕೆ ಹುಟ್ಟಿದ್ರು, ಅವ್ರು ಯಾಕೆ ನಮ್ಮನ್ನ ಹುಟ್ಟಿಸಿದ್ರು, ಸೊ ನಾವು ಯಾಕೆ ನಮ್ಮ ಮಕ್ಕಳನ್ನ ಹುಟ್ಟಿಸ್ತೀವಿ, ಸೊ ಫ್ಯೂಚರ್ ಏನು, ಒಬ್ಬರೇ ಇರಬೇಕು ಹೋಗಬೇಕು ಗುರು, ಆಗಲ್ಲ. ಲೈಫ್ ಇಸ್ ಸೋ ಕಾಂಪ್ಲಿಕೇಟೆಡ್. ಒಂದೊಂದ್ಸಲ ಎದ್ದು ಸ್ನಾನ ಮಾಡೋಕ್ಕೆ ಕಷ್ಟ, ಎದ್ದು ರೆಡಿ ಆಗೋಕ್ಕೆ ಕಷ್ಟ. ನಂಗೆ ಗೊತ್ತಿಲ್ಲ, ನಂಗೆ ಒಬ್ಳಿಗೆ ಅನ್ಸುತ್ತಾ ಎಲ್ರಿಗೂ ಅನ್ಸುತ್ತಾ ಅಂತ. ಇಫ್ ಸಂಬಡಿ ಇಸ್ ಸೇಮ್ ಲೈಕ್ ಮೀ, comment below. ನಾನಂತೂ ಈ ನಡುವೆ ಬೆಳೀತಾ ದೊಡ್ಡೋಳು ಆಗ್ತಾ ಸಿಕ್ಕಾಬಿಟ್ಟೆ ಸೋಂಬೇರಿ ಆಗ್ತಾ ಇದ್ದೀನ, ಇಲ್ಲ ಕೆಲ್ಸಕ್ಕೆ ಒತ್ತಡ ಜಾಸ್ತಿ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಒಂದೊಂದ್ಸಲ ಐ ಸೆಟ್ ಐಡಲ್, ಏನೂ ಮಾಡೋಕ್ಕಾಗದೆ ಒಂದು ಕಡೆ ಸೈಲೆಂಟಾಗಿ ಕೂತ್ಕೊಂಡ್ಬಿಡ್ತೀನಿ. ಅವರೆಲ್ಲ ನಮ್ಮ ಮದುವೆಗೆ ಬರ್ತಾರೆ, ನಾವು ಅವ್ರ ಮದುವೆಗೆ ಹೋಗ್ಬೇಕು, ನೆಕ್ಸ್ಟ್ ಇನ್ನು ನಮ್ಮ ಮಕ್ಕಳ ಮದುವೆಗೆ ಬರ್ತಾರೆ ಅಂತ ಹೋಗ್ಬೇಕು. ಒಳ್ಳೆ ಕಮಿಟ್ಮೆಂಟ್. ಇದೆಲ್ಲ ಇಷ್ಟನೋ ಇಲ್ವೋ ಗೊತ್ತಿಲ್ಲ, ಬಟ್ ಫಂಕ್ಷನ್ ಅಟೆಂಡ್ ಮಾಡಬೇಕು, ಹೋಗಬೇಕು ಅಲ್ವಾ. ಅಪ್ಪ ಅಮ್ಮಂದಿರು ಹೇಳೋದು ಅದೇ ಮಾತು. ಸೊ ಇದ್ರೊಟ್ಟಿಗೆ ಚೈನ್ ಹಾಕೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಆ್ಯಂಡ್ ಲೆಟ್ ಮೀ ಸಿ, ಸ್ಮಾಲ್ ಚೈನ್ ಹಾಕೊಳ್ಳೋಣ, ಇಲ್ಲಾಂದ್ರೆ ಏನೋ ಒಂಥರ ಸಮಾಧಾನ ಅನ್ಸಲ್ಲ. ಸೊ we've been drinking, so now we're praying they don't find us, man we waste. So somebody suggest me free hairs bitre chalana andre what chatan ಇಷ್ಟ. ನಾನು ಆ್ಯಕ್ಚುಲಿ ಬೇಸಿಕಲಿ ಐ ಆಲ್ವೇಸ್ ಪ್ರಿಫರ್ ಸಿಂಪಲ್ ಆಗಿ ರೆಡಿ ಆಗೋದನ್ನು. ನನಗೆ ತುಂಬ ರೆಡಿ ಆಗೋದು ಐ ಡೋಂಟ್ ಲೈಕ್ ಇಟ್. Actually, Sahana, thank you so much. You're making my day so special. It is nice. So, ಹೆಣ್ಮಕ್ಳಿಗೆ ಸೀರೆ, ಕುಂಕುಮ, ಓಲೆ ಜುಮ್ಕೆ ಹಾಕ್ಬಿಟ್ರೆ ನಮ್ಮ ಸಖತ್ತಾಗಿ ಪ್ರಪಂಚದಲ್ಲಿ ಬೇರೆ ಯಾರು ಕಾಣಿಸೋದೇ ಇಲ್ವೇನೋ ಅನ್ನೋ ಫೀಲ್ ಕೊಡುತ್ತೆ ಅಲ್ಲ. ಸೊ ಫಸ್ಟ್ ನಿಮ್ಮನ್ನು ನೀವು ಇಷ್ಟಪಡಿ, ನೀವು ಇಷ್ಟಪಟ್ಟರೆ ಆಮೇಲೆ ಪ್ರಪಂಚದ ಕಮೆಂಟು, ಪ್ರಪಂಚದಲ್ಲಿ ಇವ್ರು ಇಷ್ಟಪಡ್ತಾರೆ ಅವ್ರು ಇಷ್ಟಪಡ್ತಾರೆ ಎಲ್ಲ. ಫಸ್ಟು ಐ ಯೂಶಲಿ ಲವ್ ಮೈ ಓನ್ ಸೆಲ್ಫ್ ಅ ಲಾಟ್. ನಾನು ನನ್ನನ್ನು ತುಂಬ ಪ್ರೀತಿಸ್ತೀನಿ. ಹೌದು ಗುರು, ಫಸ್ಟ್ ನನಗೆ ನಾನು ಇಷ್ಟ ಆಗಬೇಕು, ಆಮೇಲೆ ಬೇರೆಯವ್ರಿಗೆ. ನನಗೆ ನಾನು ಇಷ್ಟ ಆಗಿಲ್ಲ ಅಂದರೆ ಬೇರೆಯವ್ರನ್ನ ಹಿಂಗೆ ನನ್ನನ್ನು ಇಷ್ಟಪಡು, ಲೈಕ್ ಮಾಡು, ವಿ ಕಾಂಟ್ ಕಮೆಂಟ್ ಆನ್ ಇಟ್ ಅಲ್ಲ. ಜನ ಹಂಗಲ್ಲ, ಫಸ್ಟ್ ಅವ್ರನ್ನ ಅವರೇ ಇಷ್ಟಪಡಲ್ಲ, ದೇ ವಿಲ್ ಎಕ್ಸ್ಪೆಕ್ಟ್ ಅದರ್ಸ್ ಟು ಲೈಕ್ ದೆಮ್. ಲಾಜಿಕ್ಕೇ ಇಲ್ಲ. ಚೆನ್ನಾಗಿದೆ ಹೇರ್ ಸ್ಟೈಲು, ಈಗ ಲುಕಿಂಗ್ ಗುಡ್. ಬೇಡ ಇದು ಸ್ವಲ್ಪ ಸೈಡ್ ಶೇಡ್ ಮಾಡ್ಕೊಂಬಿಡೋಣ. ಸಿ ಎಲ್ಲ ನಮಗೆ ಗೊತ್ತು ಆಯ್ತಾ.
ಅಂದರೂ ನಾವು ಹೆಣ್ಮಕ್ಳು ಎಷ್ಟು ಸೋಂಬೇರಿಗಳು ಅಂದರೆ ಏನು ಮಾಡ್ಕೊಳ್ಳೋಕ್ಕೂ ಕಷ್ಟ. ಸಿ ದಿಸ್ ಇಸ್ ಮೈ ಕ್ಲಿಪ್ ಬಾಕ್ಸ್ ಆಯಿತಾ, ಬಿಡ್ತಾ ಇದ್ದೀನಿ ಕ್ಲಿಪ್ಸ್ನ ಈಗ. ಐ ಗಾಟ್ ಮೈ ಸ್ಮಾರ್ಟ್ ಕ್ಲಿಪ್ ಥಿಂಕಿಂಗ್. ಹತ್ರ ಎಷ್ಟೊಂದು ಡಿಸೈನ್ ಕ್ಲಿಪ್ಸ್ ಇದೆ, ಟೈಮ್ ಹುಡುಕಿದ್ರೆ ಸಿಗೋದು ಇದೊಂದೇ. ಸೊ ನೋಡಿ ಗೈಸ್, ಎಲ್ಲರೂ ಹೇಳಿದ್ರೆ ಎಲ್ರಿಗೂ ಎರಡು ಜೀವನ ಇದೆಯಾ ಅಂತೆಲ್ಲ ಹೇಳ್ತೀರಾ, ಎಲ್ರಿಗೂ ಇರೋದು ಒಂದೇ ಜೀವನ. ಸೊ ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಹೇಳಿರೋದು ನಾನು ಒಂದೇ ಜೀವನ, ಉಂಡಾ ತಿಂದ ಒಂಟ. ಅವ್ರದ್ದೇ ಆದಂಥ ಶೈಲಿನಲ್ಲಿ ಹೇಳಿದ್ದಾರೆ, ನಾನು ನನ್ನದೇ ಆದಂಥ ಶೈಲಿನಲ್ಲಿ ಹೇಳ್ತಾ ಇದ್ದೀನಿ. ಸೊ ನಾಳೆ ಏನು ಅನ್ನೋದು ಯಾರಿಗೂ ಗೊತ್ತಿಲ್ಲ. ದಯವಿಟ್ಟು ಇವತ್ತಿಗೋಸ್ಕರ ಬದುಕಿ, ಯಾರಿಗೂ ಸ್ಯಾಟಿಸ್ಫೈ ಮಾಡೋಕ್ಕೆ ದಯವಿಟ್ಟು ಬದುಕಬೇಡಿ. ಆ್ಯಂಡ್ ಖುಷಿಯಾಗಿರಿ, ನಿಮ್ಗೇನು ಖುಷಿ ಅನಿಸುತ್ತೆ ಅದನ್ನು ಮಾಡಿಸಿ. ನಮಗೂ ಫಂಕ್ಷನ್ ಹೋಗೋದು ಖುಷಿ ಇಲ್ಲ, ಅವಾಗೇ ಹೇಳಿದೆ ಹೌದು. ಬಟ್ ಫಂಕ್ಷನಿಗೆ ರೆಡಿ ಆದ್ಮೇಲೆ ನಮಗೆ ನಾವು ನೋಡ್ಕೊಳ್ಳೋ ಖುಷಿನೇ ಬೇರೆ, ರೈಟ್? ಈಗ ಹಿಂಗೆ ಹೇಳ್ತಾ ಇದ್ದೀನಿ, ಹೋದ್ಮೇಲೆ ಆ ವೀಡಿಯೋಸು ಆ ಫೋಟೋಶೂಟು ಮಾಡ್ಕೊಂಡು ನಿಂತ್ಕೊಂಡ್ರೆ ಅಪ್ಪ ರೆಡಿ ಆಗಿದ್ದಕ್ಕೂ ವರ್ತ್ ಇಟ್ ಅನ್ಸ್ಬಿಡುತ್ತೆ. ಈ ಹೆಣ್ಮಕ್ಳು ರೆಡಿ ಹಾಕೊಂಡು ಕನ್ನಡಿ ಮುಂದೆ ನಿಂತ್ಕೊಂಡ್ಬಿಟ್ರೆ ಟೈಮ್ ಹೋಗೋದು ಗೊತ್ತಾಗಲ್ಲ ಅಂತ ಗಂಡ್ಮಕ್ಳು ಹೇಳ್ತಾರಲ್ವಾ, ಅವ್ರು ಹೇಳ್ದಾಗ ನಮಗೆ ಸಿಟ್ಟು ಬರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ಅದೇ ನಿಜ. ನಾನು ಆಗಲೇ ಬಂದು ನಿಂತ್ಕೊಂಡೆ, ಗೊತ್ತಾಗ್ತಾನೆ ಇಲ್ಲ ಟೈಮ್ ಹೋಗ್ತಾ ಇರೋದು. ಟೈಮ್ ಗೋಯಿಂಗ್. ಓಕೆ, ಎನಿ ಹ್ಯಾವ್ ಆಮ್ ರೆಡಿ. ಜಾಸ್ತಿ ಆಗೋಯ್ತು ಅದು. ಆ್ಯಕ್ಚುಲಿ ರೈಟ್ ಸೈಡ್ ಚೆನ್ನಾಗಿ ಬಂತು, ಲೆಫ್ಟ್ ಸೈಡ್ ಸ್ವಲ್ಪ ಹಿಂಗೆ ಬಂದುಬಿಡಿದೆ. ಓಕೆ ಅಲ್ಲ, ನಾಟ್ ಓಕೆ. ಟೈಮ್ ಎಷ್ಟೋದಾದ್ರೂ ಪರವಾಗಿಲ್ಲ. ನಮ್ಮ ಹೆಣ್ಮಕ್ಳು ಏನಾದ್ರೆ ನಮಗೆ ಸಮಾಧಾನ ಆಗೋ ತನಕ ಕನ್ನಡಿನ ಬಿಟ್ಟು ಬರೋದಿಲ್ಲ, ರೈಟ್? ನಾನು ಒಂದಿದೆ ಪಿಕಪ್ ಬೇರೆ ಮಾಡಬೇಕು, ಟೈಮ್ ಆಗೋಗಿದೆ. ಅಂದರೂ ರೆಡಿ ಆಗೋದ್ರಲ್ಲಿ ಕಾಂಪ್ರಮೈಸ್ ಆಗಲ್ಲ ನಾನು. ದಿಸ್ ಇಸ್ ಮೈ ಫೈನಲ್ ಲುಕ್. ಇರೇನು ಕ್ಲೀನಾಗಿ ತೋರಿಸ್ತೀನಿ ಒಂದು ನಿಮಿಷ. ಆ್ಯಂಡ್ ನನಗೆ ಒಂದು OCD ಪ್ರಾಬ್ಲಮ್ ಇದೆ, ನಾನು ಏನೇ ರೆಡಿ ಆದರೂ ಏನೇ ಮಾಡಿದ್ರು ವಾಪಸ್ ಎಲ್ಲ ಅದರ ಜಾಗಕ್ಕೆ ಕ್ಲೀನಾಗಿ ಇಟ್ಬಿಡಬೇಕು ಅಂತ. ನಿಮಗೂ ಹಂಗೆ ನಾನು. ಸೊ ಅಕ್ಕ ಹೂ ಆಲ್ ಅಕ್ಕಾಸ್ ಆಸ್ಕಿಂಗ್ ಮೀ, ಅಕ್ಕ ನಿಮ್ಮದು ಗೆಟ್ ರೆಡಿ ವೀಡಿಯೋ ನೋಡ್ರಲ್ಲ, ನಿಮಗೋಸ್ಕರ ರೆಡಿ ಮಾಡಿ ವಿತ್ ಲಾಟ್ಸ್ ಆ್ಯಂಡ್ ಲಾಟ್ಸ್ ಆಫ್ ಪೇಷನ್ಸ್. ಆ್ಯಕ್ಚುಲಿ ನಂಗೆ ಪೇಷನ್ಸ್ ಇಲ್ಲ ಗೊತ್ತಾ, ನಿಮಗೋಸ್ಕರ ಪೇಷನ್ಸ್ ತೊಗೊಂಡಿರ್ಬೇಕು. ಐ ಹ್ಯಾವ್ ಸೋ ಮೆನಿ ಕ್ಲಿಪ್ಸ್, ವಿಚ್ ಒನ್ ಟು ವೇರ್? ಸ್ಟಾರ್ಸ್ ಹಾಕೊಂತೀನಿ ನಾನು ಇವತ್ತು. ಕಾಣಿಸುತ್ತಾ ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳೋಕ್ಕೆ? ಎಸ್. ಹೈ, ನಾನು ಕ್ಯಾಮ್ರಾ ನೋಡ್ಕೊಂಡು ಕ್ಲಿಪ್ ಹಾಕೊಂಡ್ಬಿಟ್ಟೆ. ಈ ಕಡೆ ಒಂದು ಸ್ಟೈಲ್ ಹಾಕೊಂಡಿದ್ದೀನಿ, ಈ ಕಡೆ ಹಾರ್ಟ್ ಹಾಕೊಂಡಿದ್ದೀನಿ, ಈ ಕಡೆ ಸ್ಟಾರ್ ಹಾಕೊಂಡಿದ್ದೀನಿ. ಹಾರ್ಟ್ ನೋಡೋ ಹಾರ್ಟ್ ನೋಡಿ, ಸ್ಟಾರ್ ನೋಡೋ ಸ್ಟಾರ್ ನೋಡಿ. And here I am set ready. See, this is my earring. Oh my god, small earring ಹಾಕೊಂಡಿಲ್ಲ. Oh guys, ಸ್ನಾಪಿಸ್ಬೇಕಲ್ವಾ ನೀವು? Oh god. ಏನು ಹಾಕೊಳ್ಳಿ ಸೈಡ್ ಇಯರಿಂಗ್ಸ್? See, I have so many collections. So ಯಾವ್ದು ಮ್ಯಾಚ್ ಆಗುತ್ತೆ. ಬಟರ್ಫ್ಲೈ, ವೈಟ್ ಸ್ಟಡ್, ವೈಟ್ ಸ್ಮಾಲ್ ಬಟರ್ಫ್ಲೈ. ಗೈಸ್ ಟೈಮ್ ಆಯಿತು, ಪ್ಲೀಸ್ ನಂಗೆ ಬೇಗ ಹೇಳಬೇಕು. This might be my only chance to leave.
Let's not miss this opportunity. We've been with me. ಚೆನ್ನಾಗಲ್ಲ. ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ನಿಮಗೆಲ್ಲ ಹಂಗೆ ತೋರಿಸಿಲ್ಲ ಅಂದರೆ ನಾನು ಹಾಗೆ ಮರ್ತ್ಕೊಂಡು ಹೊಟ್ಟೋಗ್ಬಿಡ್ತಿದ್ದೆ. Carolina, you're the singer. Your band's behind you. Crowds around here, they just talk through you. Nothing's better when they love you. So if people can see my earring collections, this is not छोटा very ಈ ಥರ ಮೇಲೆ ಸ್ಟಡ್ಸ್ ಹಾಕೊಳ್ಳೋ ಇಯರಿಂಗ್ಸ್ ಇದು. And okay, so this is my final outlook. ಹೆಂಗಿದ್ದೀನಿ? ಸೊ ಫೈನಲಿ ಇರೋದು ಒಂದು ಜೀವನದಲ್ಲಿ ಸಖತ್ತಾಗಿ ರೆಡಿಯಾಗಿ ಎಲ್ಲ ಫಂಕ್ಷನ್ಸ್ ಅಟೆಂಡ್ ಮಾಡಿ ಯಾವುದು ಮಿಸ್ ಮಾಡಿಬಿಡಿ. ಯಾಕೆ ಅಂದರೆ ಯಾರು ನಮ್ಮಲ್ಲಿ ನಿಮ್ಮ ಫಂಕ್ಷನ್ ಬಾಯ್. ಲವ್ ಯು ಆಲ್. ಟೇಕ್ ಕೇರ್. ಸ್ಟೇ ಟ್ಯೂನ್ ಟು ರಂಜಿತಾಸ್ ಯೂಟ್ಯೂಬ್ ಚಾನಲ್ ಇರೋದು ಒಂದು ಜೀವನ. Let's not miss this opportunity. Wait the crazy. To my family.